ಎಲ್ಲೇ ಆಗ್ಲಿ ಒಂದು ರಂಗೋಲಿ ಹೋಗ್ಬೇಕು. ಇನ್ನೊಂದು ಯಾರೋ ಬರ್ಲಿ ಸ್ವಚ್ಛತೆ ಕಾಪಾಡಬೇಕು. ಒಂದು ರೋಡ್ನಾಗಲಿ, ಒಂದು ಹಾದಿಯಾಗಲಿ, ಒಂದು ಮನೆ ಮುಂದಲ್ಲಿ ಒಂದು ಸ್ವಚ್ಛತೆ ಕಾಪಾಡಬೇಕು. ಯಾರ ಅಕಸ್ಮಾತ್ ಯಾರ ಬರ್ಲಿ ಏನಪ್ಪ ಸ್ವಲ್ಪ ವೈಭವ ಅಲ್ಲಿ ಜಪೇಜ್ಞ ಇಲ್ಲಿ ಎಲ್ಲಾ ಸಂಘ ಎಲ್ಲಾರು ಒಂದು ತಳ ರಂಗೋಲಿ ಏನೋ ಏನಪ್ಪ ಅಂತ ತಿಳ್ಕೊಂಡು ಇದನ್ನು ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು. ಅಷ್ಟೇ ಅಲ್ಲ ನಮ್ಗೆಲ್ಲಾ ಒಂದು ಬಂದವ್ರಿಗೆ ಹೇಳ್ಬೇಕು. ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನೀವು ಬಂದಿರಲ್ಲ ಒಳ್ಳೇದು. ಸಾಕಷ್ಟು ಗೌರ್ಮೆಂಟ್ ಪೈಕೈನೆ ಮಾಡಿತ್ತು. ಸುಮ್ಮ ಕೂಳು ಕಟ್ಬೇಕು, ಅದನ್ನು ಉಪಯೋಗ ಮಾಡಿಕೊಂಡಿದ್ದವರು. ಇರಲಿ, ಗೌರ್ಮೆಂಟ್ ಸಾಕಷ್ಟು ಸೌಲಭ್ಯ ಇದೆ. ಆದ್ರೂ ಸಹ ನಮ್ಮ ಹಳ್ಳಿ ಜನ ಅಂತಕ್ಕಂಥವ್ರು ಅದನ್ನ ಗಮನಕ್ಕೆ ತಂದಿಲ್ಲ. ಬಹಳ ಪ್ರಯತ್ನ ಮಾಡಿಕೊಂಡಿರ್ತಾರ. ಇನ್ನಾದ್ರೂ ತರಬೇಕ. ಯಾರಾದ್ರೂ ರೋಡಿನಾಗ ಇವು ಬೈಲ್ ಕಡೆ ಮಾಡಬಾರ್ದು. ಸ್ವಲ್ಪ ದೂರ ಹೋಗಿ ಅದನ್ನು ಸ್ವಲ್ಪ ಸ್ವಚ್ಛತೆ ಕಾಪಾಡಬೇಕು. ಗಾಡಿ ಹೇಳ್ತಾವ ಯಾರು ಹೋಗಿ ಸ್ವಲ್ಪ ಮನಸ್ಸು ಇಲ್ಲೇ ದಾರ ಕುಂತಾರಲ್ಲಪ್ಪ ಅಂತೇಳಿ ಅದು ಪಾಪದ ಕೆಲಸ. ಅದೊಂದು ನೀವು ಗಮನಕ್ಕೆ ತಂದು ಬಟ್ ಒಂದು 3-4 ದಿವಸ ನಾವು 3 ಸಂಸ್ಥೆ ಮಾಡ್ತಾರೆ. ನಿಮ್ ಹುಡುಗ ಸಹಿತ ದಾರ ಕುಂದಿಸ್ಬಾರ್ದು. ನಿಮ್ ಹುಡುಗ ಸಹಿತ ದಾರ ಒಂದಕ್ಕ ಮಾಡಿಸ್ಬಾರ್ದು. ಇದೊಂದು ಕಾಪಾಡಿರಪ್ಪ ಅಂತಂದ್ರ ಈಗೇನ ಜಪೇದ್ ಮಾಡಿರಲ್ಲ ಆ ಫಲ ನಿಮ್ಗ ಪ್ರಾಪ್ತಿ. ಬಂದವ್ರು ಕ್ಷೀಣ ಆಗ್ಬಾರ್ದು, ಬಂದವ್ರು ಸಂತೋಷ ಆಗ್ಬೇಕು, ಬಂದವ್ರಿಗೆಲ್ಲ ಬಹಳ ಚಂದ ಕಾಣಬೇಕು, ಮನೆ ಮುಂದೆ ರಂಗೋಲಿ ಹೋಗ್ಬೇಕು. ಅಷ್ಟೇ ಅಲ್ಲ ತಾವು ಸ್ವಚ್ಛತೆ ಇರ್ಬೇಕು. ಏನು ಹೋ ಅಂತಂದಿರ್ಬೇಕು. ಹೆಚ್ಚಾದ್ರು ಗೀಳಿರ್ಬೇಕು ನಮ್ಮೂರು. ಯಾಕಂದ್ರೆ ಈಗ ಒಂದು ತಿಂಗಳ ಪರ್ಯಂತವಾಗಿ ನಾವು ಇದನ್ನೆಲ್ಲ ಮಾಡಿವಪ್ಪ ಅಂತಂದ್ರೆ ಅದ್ರ ವೈಭವ ಎಲ್ಲಾ ಬರ್ತಕ್ಕಂಥ ದೇವಾರ ದೇವತೆ ತೋರಿಸ್ಬೇಕು ನಾವಿತ್ತು. ಇವತ್ತು ಬಂದಿದ್ರ ಆಫೀಸ್ ನೋಡ್ಬೇಕು. ಅವ್ರ ಆಫೀಸ್ ಮಾತಾಡಿದ್ರು, ತಹಸೀಲ್ದಾರ್ ಮಾತಾಡಿದ್ರೆ ಭಾರಿ ಮಾತಾಡಿದ್ರು. ನಾನು ಎಲ್ಲಾ ತೆಗಿನಿ. ಅವ ಇನ್ನೊಂದು ವರ್ಷ ಐತಿ ನಾನು ರಿಟೈರ್ಡ್ ಆಗೋದು. ಅವ ಇನ್ನೊಂದು ವರ್ಷ ಐತಿ. ಆಗ ಇಂಥ ಊರು ನಾನು ಎಲ್ಲಿ ನೋಡಿಲ್ಲ. ಸ್ಥಿತಿ ಮಹಾರಾಜ ಪುಣ್ಯಾತ್ಮರು ನಾವು ಅದಕ್ಕೆ ಇವತ್ತು ನಿಮ್ಮ ಊರಿಗೆ ಏನೆಲ್ಲ ಮಾಡಬೇಕಂತಕೊಂಡು ಕಾಸ ನಾವು ಮೀಟಿಂಗ್ ಕರ ಬಂದೀವಿ. ನಮ್ಮ ಶಾಸಕರು ಹೇಳ ನಾವು ಬನ್ನತ್ತ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮ್ ಕೆಲಸ ನೀವು ಮಾಡೋದು ಅಂದ್ರೆ ಏನು ದಾರಿ ಬಡ್ಡಿ ಬಿಡುದು, ಎತ್ತ ಕಟ್ಟುದು, ಎಮ್ಮಿಗೋಡು ಕಟ್ಟುದು, ಟ್ರ್ಯಾಕ್ಟರ್ ತರ್ಬೋದು. ಇದನ್ನೆಲ್ಲ ಮಾಡಬೇಕು ಅಂತಂದ್ರ ಬಂದಂತ ರೋಡ್ ಅಂತಕ್ಕಂಥದ್ದು ಬಹಳ ಇದಾಗಲ್ಲ, ಹವಾನ ಇಲ್ಲ. ಇವೆಷ್ಟೆಲ್ಲ ನಮ್ಮ ಕರ್ಮತ್ಮ ಮಾಡ್ಬೇಕು ಅಂತಂದ್ರ ಆ ಭಗವಂತ ಪೂರ್ಣಂದಪ್ಪ ಪ್ರಧಾನದಪ್ಪ ನೀವು ಏನೆಲ್ಲ ಕೊಡ್ತಾ ಇದ್ದಾನ. ಅಷ್ಟೇ ಅಲ್ಲ, ನಮ್ಮ ನಿವಿನಪ್ಪಳು ಯಾವ ಪ್ರತ್ಯಕ್ಷ ಪರಮಾತ್ಮ ಇದ್ದಂಗ ಅವರು. ಆದ್ರೂ ಸಹ ನಿಮ್ಗೆ ಆಶೀರ್ವಾದ ಮಾಡ್ಬೇಕಾಯ್ತಪ್ಪ ಅಂತಂದ್ರ ನೀವೆಲ್ಲರ ಕ್ರಮತ್ವ ಹೋಗ್ಬೇಕು ಅಂತಂದ್ರ ಅಪ್ಪೂರ ಆಶೀರ್ವಾದ ಆಗತ್ತಂತ ಹೇಳ್ತಾ ತಾವೆಲ್ಲ ಇದು ಕ್ರಮ ಆಗ್ಬೇಕಂತ ಮಾಡ್ತೀನಿ.